ನನ್ನ ಹೆಸರು ಸಿ ಮುನ್ರಾಜು ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದದ ಜಿಲ್ಲಾ ಸಂಘಟನಾ ಸಂಚಾಲಕರು. ಸ್ನೇಹಿತರೆ, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹುಟ್ಟುಹಬ್ಬವನ್ನ 88ನೇ ಹುಟ್ಟುಹಬ್ಬವನ್ನು ಇವತ್ತು ಆನೇಕಲ್ನಲ್ಲಿ ಹಮ್ಮಿಕೊಂಡಿದ್ವಿ. ಅನೇಕ ನಮ್ಮ ತಾಯಂದಿರು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸೇರಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ. ಎಲ್ರಿಗೂ ಸಹ ಭೀಮ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತಿಯ ಶುಭಾಶಯಗಳನ್ನು ಸಹ ನಾಡಿನ ಜನತೆಗೆ, ಈ ತುಳಿತಕ್ಕೆ ಒಳಪಟ್ಟಂತ ಸಮುದಾಯಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್ ಹೇಳಿ. ನಂದು ಅಂಕುರ ಸಂಸ್ಥೆ ಇದೆ NGOದಲ್ಲಿ. ನಾವೆಲ್ಲ ಸುಮಾರು ಈ DSS ಸಂಘಟನೆಯಲ್ಲಿ ಸುಮಾರು 20 ವರ್ಷದ ಹಿಂದೆ ಕೆಲಸ ಮಾಡ್ತಾ ಇದ್ವಿ. ಈಗ 7-8 ವರ್ಷದಿಂದ ಬ್ಯಾಕಪ್ ಆಗಿದ್ದೀವಿ, ಆದ್ರೆ ಮುಂದಕ್ಕೆ ಬರ್ತೀವಿ. ಇವತ್ತಿನ ದಿನ ಇವತ್ತು ಬಿ ಕೃಷ್ಣಪ್ಪ ಅವರ ಬರ್ಡೇವನ್ನ ಆಚರಣೆ ಮಾಡಿದ್ದಾರೆ. ಇವತ್ತು ಸುಮಾರು ಜನ ಹೆಣ್ಮಕ್ಳು ಬಂದಿದ್ದಾರೆ. ಆದ್ರೆ ಆ ಹೆಣ್ಮಕ್ಳಿಗೆ ಅವ್ರು ಯಾರು, ಏನು, ಅವ್ರ ಹೋರಾಟಗಳೇನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಯ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಜನ ಸೇರಿಸಿ, ಹೆಣ್ಮಕ್ಳನ್ನ ಸೇರಿಸಿ ಬಿ ಕೃಷ್ಣಪ್ಪ ಅವರ ಬರ್ಡೇನ ಮುಂದಿನ ವರ್ಷಕ್ಕೆ ಇನ್ನೂ ಅದ್ದೂರವಾಗಿ ಆಚರಣೆ ಮಾಡ್ತೀವಿ ಅಂತೇಳಿ ಹೇಳ್ಕೊಳ್ತೇವೆ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡಿದ್ರೆ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದರಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ, ತುಂಬಾ ಜನ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಇದೇ ರೀತಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳಾಗಲಿ, ಎಲ್ಲಾ ಮಹನೀಯರ ಬಗ್ಗೆ ಹೆಣ್ಮಕ್ಳಿಗೆ ಹೆಚ್ಚು ತಿಳಿಸುವಂತ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ಬಿಟ್ಟು ನೀವು ಕಾರ್ಯಕ್ರಮಕ್ಕೆ ಹತ್ರ ಕೇಳ್ಕೊಂತೀವಿ. ಅನುರಾಧ ಪುರುಷೋತ್ತಮ್ ಅಂತ ವಕೀಲ. ನನಗೆ ಇವತ್ತು ನಮಗೊಂದು ಪುಣ್ಯದ ದಿನ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂದರೆ ಆಲ್ರೆಡಿ ನಾನು 16 ವರ್ಷದಿಂದ ಹೊರಗಡೆ ಎಲ್ಲೂ ಬಂದೂ ಇಲ್ಲ, ಯಾವ ಸಂಘಟನೆನಲ್ಲೂ ನಾನು ಸೇರ್ಕೊಂಡಿಲ್ಲ. ಆದರೆ ನನಗೆ ಸಂಘಟನೆಗಳಲ್ಲಿ ಸೇರಿ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶ ನನ್ನ. ಮತ್ತೆ ಪ್ರತ್ಯೇಕವಾಗಿ ನಮ್ಮ ಹೆಣ್ಮಕ್ಳ ಜೊತೆ ನಾವು ಕೆಲಸ ಮಾಡೋದು ನನಗೆ ತುಂಬ ಇಷ್ಟ. ನಮ್ಮ ಹೆಣ್ಮಕ್ಳು ನಮ್ಮ ಥರ ಎಲ್ಲರ ಜೊತೆನಲ್ಲೂ ಮಿಂಗಲಾಗಿ, ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿ, ಎಲ್ಲ ಕಷ್ಟಗಳಲ್ಲೂ ಭಾಗಿಯಾಗ್ತಾರೆ ನಮ್ಮ ಹೆಣ್ಮಕ್ಳು. ಅವೆಲ್ಲ ಅವರಿಗೆ ಒಂದ್ಸಲಿ ಎಷ್ಟು ಕಷ್ಟಗಳಿದ್ರೂ ಕೂಡ ಒಂದು ವಿಚಾರಗಳು ತಿಳ್ಕೋಬೇಕು ಅನ್ನೋಂಥ ವಿಚಾರ ನಮ್ಮ ಹೆಣ್ಮಕ್ಳಲ್ಲಿ ಬರ್ತೀವಿ. ಯಾಕೆಂದರೆ ಇವತ್ತು ನಾವು ಹೆಣ್ಮಕ್ಳೆಲ್ಲ ಬರ್ತೀವಿ, ಕುತ್ಕೋತೀವಿ, ಎದ್ದೇಳ್ತೀವಿ, ಹೋಗ್ತೀವಿ, ಅಷ್ಟೇ ತಾನೇ. ಮತ್ತೆ ನಾವು ತಿಳ್ಕೊಂಡು ಏನಿದೆ, ನಮಗೂ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಸೊಸೆಗಳಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಅರೆ ಇವತ್ತು ನನಗೆ ಅವಕಾಶ ಕೊಟ್ಟಂತ ನಮ್ಮ ಕೃಷ್ಣಪ್ಪನವ್ರಿಂದ ನಾನು, ನಮ್ಮ ಸುನೀತಾ ಮತ್ತೆ ನಮ್ಮ ರಾಜು ಇವರೆಲ್ಲ ಸೇರಿ ನನಗೆ ಇವತ್ತು ಮೀಟಿಂಗ್ ಇದೆ ಅಂತ ನಮಗೆ ಕರೆದಾಗ ತುಂಬ ಸಂತೋಷ ಆಯಿತು ನನಗೆ. ಮತ್ತೆ ಮಾತಾಡೋದಕ್ಕೆ ಈ ಒಂದು ಅವಕಾಶ ಕೊಟ್ಟರಲ್ಲ, ಇದ್ದಿದ್ದು ಸಂತೋಷ ಇದೆ. ಆದರೆ ನೀವು ಕೂಡ ಈ ಒಂದು ವಿಚಾರಗಳನ್ನ ತಿಳ್ಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ನಾನು ಏನು ಮಾಡಬಲ್ಲೆ, ಮತ್ತು ನನಗೂ ಇದು ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಈ ಥರ ಮಾಡ್ಬೋದಾ ಅಂತ ನಮ್ಮ ಮನಸ್ಸಲ್ಲಿ ಬಂದಾಗ ನಾವು ಚಾಲೆಂಜ್ ಆಗಿ ತಗೊಂಡು ಏನೇ ಕೆಲಸ ಬಂದು ಕೂಡ ನಾವು ಮಾಡ್ಬೋದು ಅನ್ನೋಂಥ ಒಂದು ಉದ್ದೇಶನ ನಮ್ಮ ಹೆಣ್ಮಕ್ಳಿಗೆ ಬರಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನಿಮ್ಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಇದೆ ಹರ್ಷ ನಿನ್ನ ಜೀವಿತದ ಸಂಘರ್ಷ, ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದಿದೆ ಸ್ಫೂರ್ತಿ. ಶಪಥ ಗೈವೆವು ಹಿಂದೇನೆ, ಈ ದೇಶ ಆಡುವೆವು ನಿನ್ನಾಣೆ. ಶಪಥ ಗೈವೆವು ಹಿಂದೇನೆ, ಈ ದೇಶ ಆಡುವೆವು ನಿನ್ನಾಣೆ. ಓ ಜನನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಇಂದೋಗದಿನ್ನು ನೀವು ತಂದರತ ಸಾಗುತ್ತಿರುವು ಮುಂದೊಯ್ಯುತ್ತ. ಇಂದೋಗದಿನ್ನು ನೀವು ತಂದರತ ಸಾಗುತ್ತಿರುವು ಮುಂದೊಯ್ಯುತ್ತ. ಒಡೆದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗುವೆವು ಹಿಂದೇನೆ. ಈ ದೇಶ ಆಳುವೆವು ನಿನ್ನಾಣೆ. ಶಪಥ ಗೈವೆವು ಹಿಂದೇನೆ, ಈ ದೇಶ ಆಳುವೆವು ನಿನ್ನಾಣೆ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಅಮರಗೊಳಿಸುವೆವು ನಿನ್ನ ನಾಮ, ಅಮರಗೊಳಿಸುವೆವು ನಿನ್ನ ನಾಮ. ಪರಿವರ್ತನವಾದ
ಸಮಿತಿ ಕಡೆಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ವಿಶೇಷವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಸಮುದಾಯಕ್ಕಾಗಿ ನಮ್ಮ ಎಲ್ಲರಿಗೋಸ್ಕರ ಈ ಸಮುದಾಯಕ್ಕಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಅವರು ಪ್ರೊಫೆಸರ್ ಆಗಿದ್ದಂಥ ಕೆಲಸ ಒತ್ತಡದಲ್ಲಿ ಇದ್ಕೊಂಡೇ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಅನ್ನತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ತುಂಬ ಹೋರಾಟಗಳು ಮಾಡಿ ನಮ್ಮಂಥವರು ಬಡವರ ಮನೆಗಳಲ್ಲಿ ದೀಪ ಹಚ್ಚುವಂಥ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಇದ್ರೆ ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರೇ. ಅವರು ಮಾರ್ಗದರ್ಶನದಲ್ಲೇ ಇಡೀ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಘಟನೆಗಳು ಅದ್ರ ಮುಖಾಂತರ ಹಲವಾರು ಸಂಘಟನೆಗಳು ಮಾಡಿಕೊಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೆಸರು ಹೇಳಿಕೊಂಡು ಈಗ ಇಡೀ ಕರ್ನಾಟಕದಾದ್ಯಂತ ಸಂಘಟನೆಗಳು ನಡೆಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲೇ ಬಡವರಿಗೆ ಯಾರಿಗಾದರೂ ಸಮಸ್ಯೆಗಳು ಏನಾದರೂ ತೊಂದರೆ ಆದಾಗ ಅವ್ರ ಮಾರ್ಗದರ್ಶನದಲ್ಲೇ ಎಂಬತ್ತು ನನಗಿಂತ ವಯಸ್ಸಾದಂಥವರು, ನನಗಿಂತ ವಯಸ್ಸು ಕಡಿಮೆ ಇರುವಂಥವ್ರು, ತಾಯಿ ವಯಸ್ಸಾಗಿರುವಂಥವ್ರು ಎಲ್ಲರೂ ಇದ್ದೀರಾ. ಈ ತಾತ ಯಾರಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಮ್ಮ? ಯಾರನ್ನ ಗೊತ್ತಿದ್ರೆ ಕೈ ಇರ್ತಾರೆ. ಈ ತಾತ ಯಾರು ಗೊತ್ತಿಲ್ಲ. ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿದ್ದಾರೆ ಗೊತ್ತಾ? ಯಾರಮ್ಮ ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿರೋದು? ಮೈ ಮೇಲೆ ಬಟ್ಟೆ ಎಲ್ಲ ದೊಣ್ಣೆ ಇಟ್ಕೊಂಡಿರೋದು? ನಮ್ಮನ್ನ ಈ ಸ್ಥಿತಿಗೆ ತಂದು ಕೊಟ್ಟಂತ ಗಾಂಧಿಯವರನ್ನ ಹೆಸರು ಕೇಳುವಂಥದ್ದು ವಿಚಾರ ಕೇಳಿಲ್ಲ ನಾನು. ದೊಣ್ಣೆ ಹಿಡ್ಕೊಂಡಿದ್ದು ಯಾರು ಕೇಳಿದ ತಕ್ಷಣವೇ ಗಾಂಧಿ ಅಂತ ಅಲ್ವಾ? ನಮ್ಮ ನಾಯಕರು ಹೇಳ್ತಾ ಇದ್ರು, ಇದೇ ಹೆಣ್ಣು ಮಕ್ಕಳು ಸೌದತ್ತಿ ಒಳಗಡೆ ಬೆತ್ತಲೆ ಸೇವೆ ಮಾಡಬೇಕಾಗಿತ್ತು ದೇವರಿಗೆ. ಅವಾಗೇನೇ ಆ ದೇವರು ಹೊರ ಕೊಡ್ತಾ ಇದ್ದಿದ್ದು. ಇದೇ ಕೃಷ್ಣಪ್ಪನಲ್ಲಿ ಹೋಗ್ತಾರೆ, ಅಲ್ಲಿ ಹುಡುಕಲಾಗಿ ನೋಡೋದೆಲ್ಲ ನಮ್ಮ ಬಡ ಹೆಣ್ಣು ಮಕ್ಕಳೇ. ಯಾರು ಇರೋರು ಯಾರಿಲ್ಲ, ರಾಜಕೀಯ ಹೆಂಡತಿಗಳು ಯಾರಿಲ್ಲ, ಮಕ್ಕಳು ಯಾರಿಲ್ಲ, ಎಲ್ಲ ನಮ್ಮ ಬಡ ಹೆಣ್ಣು ಮಕ್ಕಳು. ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಯಾರೋ ಇವರು ನಮ್ಮ ಹೆಣ್ಣು ಮಕ್ಕಳು ಬಟ್ಟೆ ಕೊಡಬೇಕು, ಅವ್ರ ಮೈಯನ್ನು ಮುಚ್ಚಬೇಕಂತ ಹೋರಾಟ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದೀವಿ ಅಂದ್ರೆ, ಯಾರೋ ಒಂದು ಪಿಕ್ಚರ್ ಹಾಕ್ರು ಒಂದೇ ಒಂದು ನಾಳೆ ಬರ್ತಡೇ ಇವತ್ತೇ ಶುಭಾಶಯಗಳು ಬರೋದು ಶುರು ಮಾಡ್ತಾರ, ಎಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ತಾರ. ಅವ್ರು 100 ವರ್ಷ ಇರಲಿ, ಅವ್ರಿಂದ ಒಳ್ಳೆ ಪಿಕ್ಚರ್ ಕೊಡ್ಲಿ, ನಾವು ತಿಂಗಳು ಒಂದು 4 ಸರಿ ಪಿಕ್ಚರ್ ನೋಡ್ಬಿಟ್ಟು ದುಡ್ಡು ಕಳ್ಕೊಂತೀವಿ ಅಂತ ಅರ್ಥ ಆಗ್ತದೆ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿನ ಇವತ್ತು ಮೇಲಕ್ಕೆ ಎತ್ಕೊಂಬಂತ ಅಂತ ನಾಯಕನ ಬರ್ತಡೆಗಳನ್ನ ನಾವು ಮಾಡೋದಕ್ಕೆ ನೋಡಿ ಎಷ್ಟಾಗ್ತದೆ ಸೇರ್ಕೊಂಡಿದ್ವಿ. ಎಷ್ಟಾಗಿ ಸೇರ್ಕೊಂಡಿದ್ದೀವಿ ಇವತ್ತು. ಒಂದು ಗೋಡೆಯ ಮಧ್ಯೆ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅಂಬೇಡ್ಕರ್ಗೆ ಯಾರನ್ನ ಗೊತ್ತಿತ್ತಾ? ಯಾರನ್ನ ಗೊತ್ತಿತ್ತಾ? ಅಂಬೇಡ್ಕರ್ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅಂಬೇಡ್ಕರ್ನ ಈ ದೇಶದಲ್ಲಿ ಪರಿಚಯ ಮಾಡಿದ್ದೇ ಬಿ ಕೆ ಕೃಷ್ಣಪ್ಪನವರೇ. ಅವರಿಂದ ಹೋಗಿದ್ರೆ ಅವ್ರ ಪರಿಚಯ ಆಗ್ತಾ ಇರಲಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಆ ಲೇಟ್ ಆಗೋ ಹೊತ್ತು ನಾವೆಲ್ಲ ಫಿನಿಶ್ ಆಗಿಬಿಡ್ತಾ ಇದ್ವಿ. ಇಲ್ಲ ಮೇಡಮ್, ನಾವೆಲ್ಲ ಫಿನಿಶ್ ಆಗಿಬಿಡ್ತಾ ಇದ್ವಿ. ಅಂತ ಮಹಾನ್ ನಾಯಕನ ಜಯಂತಿಯನ್ನ ಮಾಡ್ತಾ ಇದ್ರು. ಅವ್ರ ಹೋರಾಟ ಎಂತೆಂಥ ಹೋರಾಟ, ನೀರಿನ ಹೋರಾಟ, ಸೂರ್ಯನ ಹೋರಾಟ, ಜಮೀನು ಹೋರಾಟ, ಹೆಣ್ಣು ಮಕ್ಕಳ ಅತ್ಯಾಚಾರ ಹೋರಾಟ, ಪ್ರತಿಯೊಂದು ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಅಳವಡಿಕೆ ಮಾಡಿದ್ರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಟೀಮ್ ಒಬ್ಬರಿಗೆ ಸ್ವಾಗತವನ್ನು ಕೊಡ್ತಾ ಇದೆ. ಹಾಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಈ ದಿನದಂದು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದೆ. ಅದೇ ಏನು ಇವತ್ತು ನಮ್ಮ ಆನೇಕಲ್ ಭಾಗದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾ ಸಂಘಟನೆ ವತಿಯಿಂದ ನಮ್ಮ ನಾಯಕರುಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷವಾದಂಥ ವಿಚಾರ. ಎಲ್ಲೋ ನಾವು ಸಾಮಾನ್ಯವಾಗಿ ನಮ್ಮ ಸಂಘಟನೆಯಲ್ಲಿ ಮಾಡದೇ ಇದ್ದರೂ ಕೂಡ ಈ ಒಂದು ಭಾರತದಲ್ಲಿ ಯಾವಾಗಲೂ ಅದ್ದೂರಿಯಾಗಿ ಜನಗಳನ್ನ ಸೇರಿಸಿ ಒಗ್ಗಟ್ಟನ್ನು ಮಾಡಿಸಿ ಅವರಿಗೆ ತಿಳಿದಂಥ ವಿಚಾರಧಾರೆಗಳನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗಂತೂ ಭಾಳ ಖುಷಿಯಾದಂಥ ಒಂದು ಹೆಮ್ಮೆಯ ತಂದುಕೊಡ್ತಕ್ಕಂಥ ವಿಚಾರ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇವತ್ತೇನು ಮಹಾನ್ ವ್ಯಕ್ತಿಯಲ್ಲಿ ಇದ್ದಾರೆ,
ಇವರು ಕರ್ನಾಟಕ ಭಾಗದಲ್ಲಿ ಏನು BSS ಸಂಘಟನೆ ಅಂತಕ್ಕಂಥ ಒಂದು ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಿ ಹಾಕುವಂಥ ಮಹಾನ್ ವ್ಯಕ್ತಿ. ಇವತ್ತು ಏನು ಆ ವ್ಯಕ್ತಿ ಇದ್ದಾರೆ ಅದೊಂದು ವ್ಯಕ್ತಿ ಮಾತ್ರ ಅಲ್ಲ, ಅದೊಂದು ಶಕ್ತಿ. ಆ ಶಕ್ತಿ ಇವತ್ತು ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಕರ್ನಾಟಕಕ್ಕಾಗಿ, ಈ ದೇಶಕ್ಕಾಗಿ, ದಕ್ಷಿಣ ಭಾರತಕ್ಕಾಗಿ ಪರಿಚಯ ಮಾಡಿಸಿದಂಥ ಧೀಮಂತ ನಾಯಕ. ಅವರಿಲ್ಲ ಅಂದಿದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ದಲಿತ ಸಂಘರ್ಷ ಸಮಿತಿ ಏನು ಅಂತ ನಮಗೆ ಅವರು ಚಿತ್ರದುರ್ಗದ ಒಂದು ಹರಿಹರ ಜಿಲ್ಲೆಯಲ್ಲಿ ದಲಿತ ಕುಟುಂಬದಲ್ಲಿ ಅತಿ ಬಡತನದ ಕುಟುಂಬದಿಂದ ಜನಿಸಿದಂಥ ಒಬ್ಬ ವ್ಯಕ್ತಿ. ಕಷ್ಟಪಟ್ಟು ಅವರು ಓದಿ ಪ್ರೊಫೆಸರ್ ಆಗಿ ಅಂಥ ಒಂದು ಅವಧಿಯಲ್ಲಿ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಏನು ಒಂದು ದಲಿತ ಸಮುದಾಯಗಳು ಕಷ್ಟಕ್ಕೆ ಒಳಪಟ್ಟಿದ್ದು ಹೀನಾಯ ಸ್ಥಿತಿಯಲ್ಲಿ ಮಾನವ ಮರ್ಯಾದೆಗಳನ್ನು ಕಳ್ಕೊಂಡು ಜೀವನ ಮಾಡ್ತಾ ಇದ್ರು. ಅದನ್ನು ಹೇಳಬೇಕು ಅಂತಂದರೆ ಹೆಣ್ಣು ಮಕ್ಕಳ ಹೀನಾಮಾನ ಮತ್ತು ಮಾನವ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಜೀವನ ಅದನ್ನು ಮಾಡ್ತಿದ್ದಂಥವರು ಸವರ್ಣಿಯರು. ಈ ಒಂದು ಎಲ್ಲ ಕಟ್ಟುಗಳು ಈ ಒಂದು ಕಷ್ಟಗಳನ್ನು ನೋಡಿ ಅವರು ಏನಾದರೂ ಮಾಡಿ ಈ ಒಂದು ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಏನಾದರೂ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ಅವರ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಪ್ರಪ್ರಥಮವಾಗಿ 1974ನೇ ಇಸ್ವಿಯಲ್ಲಿ ಈ ಒಂದು ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿ ಚಳುವಳಿಯನ್ನು ಕಂಡ್ತಾರೆ. ಈಚನೆ ಹೇಳಿದ್ರು ನಮ್ಮ ನಾಯಕರು ಏನು ಅರೆಬತ್ತಲೆ ಮೆರವಣಿಗೆ, ಅರೆಬತ್ತಲೆ ಸೇವೆ ಆ ಎಲ್ಲಮ್ಮ ದೇವರಿಗೆ ಈ ರೀತಿಯಾಗಿ ಮಾಡಬೇಕು ಅಂತೇಳಿ ಕಟ್ಟುಪಾಡುಗಳಿತ್ತು.